ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಎಂ ಯೂಟ್ಯೂಬ್ ಚಾನಲ್. ಗೈಸ್, ಕೋಲ್ ಇಂಡಿಯಾ ಲಿಮಿಟೆಡ್ ರಿಕ್ಯೂರ್ಮೆಂಟ್ ಆಫ್ ಮ್ಯಾನೇಜ್ಮೆಂಟ್ ಟ್ರೈನಿ ಅಡ್ವರ್ಟೈಸ್ಮೆಂಟ್ ನಂಬರ್ 03/2026 ಇದ್ರದ್ದು ಎಷ್ಟು ಜನ ಅಪ್ಲೈ ಹಾಕಿದ್ದಾರೆ, ಪ್ರತಿಯೊಂದು ಡಿಸಿಪ್ಲಿನ್ಗೆ ಡೀಟೇಲ್ ಸಿಕ್ಕಿದೆ. ಇಲ್ಲಿ ನೋಡ್ಬೋದು. ಇಲ್ಲಿ ಡಿಸಿಪ್ಲಿನ್ ಬಂದು ಸಿವಿಲ್, ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್, ಸಿಸ್ಟಮ್, ENT, ಮತ್ತೆ ಜಿಯಾಲಜಿ, ಮತ್ತೆ ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್, ರಾಜಭಾಷಾ ಇದು ಹಿಂದಿ, ಮತ್ತೆ ಕಂಪನಿ ಸೆಕ್ರೆಟರಿ ಇಷ್ಟು ಇತ್ತು. ಇಲ್ಲಿ ಡೀಟೇಲ್ ಆಗಿ ಯಾವ್ದಾವ್ದಕ್ಕೆ ಎಲಿಜಿಬಲ್ ಇರುತ್ತೆ ಅಂತ ಸಹ ಕೊಟ್ಟಿದ್ರು. ಆನಂತರ ಇಲ್ಲಿ ಟೆಂಟೇಟಿವ್ ವೇಕೆನ್ಸೀಸ್ ಸಹ ರಿಲೀಸ್ ಮಾಡಿದ್ರು. ಓಕೆನಾ, ನೀವು ಇಲ್ಲಿ ನೋಡ್ತಿದ್ದೀರಾ. ಈಗ ಈ ಒಂದು ಇದು RTI ಇದು ರಿಪ್ಲೈದು ಸಿಕ್ಕಿರೋದು ಇನ್ಫಾರ್ಮೇಶನ್ ಸಾರ್ಟ್ ಏನೇನ್ ಕೇಳಿದಾರಪ್ಪ ಅಂದ್ರೆ, ಟೋಟಲ್ ನಂಬರ್ ಆಫ್ ಅಪ್ಲಿಕೇಶನ್ಸ್ ರಿಸೀವ್ಡ್ ಫಾರ್ ದ ಪೋಸ್ಟ್ ಆಫ್ ಮ್ಯಾನೇಜ್ಮೆಂಟ್ ಟ್ರೈನಿ ಸಿವಿಲ್ ಇಂಜಿನಿಯರಿಂಗ್, ಪ್ರೊವೈಡ್ ಡೇಟಾ ಕ್ಯಾಟಗರಿ ವೈಸ್ ಆಲ್ಸೋ ಅಂತ ಕೇಳಿದ್ದಾರೆ. ಮತ್ತೆ ಟೋಟಲ್ ನಂಬರ್ ಆಫ್ ಅಪ್ಲಿಕೇಶನ್ಸ್ ರಿಸೀವ್ಡ್ ಫಾರ್ ದ ಪೋಸ್ಟ್ ಆಫ್ ಮ್ಯಾನೇಜ್ಮೆಂಟ್ ಟ್ರೈನಿ ಸಿಸ್ಟಮ್ ಡಿಸಿಪ್ಲಿನ್, ಪ್ಲೀಸ್ ಪ್ರೊವೈಡ್ ಡೇಟಾ ಕ್ಯಾಟಗರಿ ವೈಸ್ ಆಲ್ಸೋ. ನೆಕ್ಸ್ಟ್ ಬಂದು ಟೋಟಲ್ ನಂಬರ್ ಆಫ್ ಅಪ್ಲಿಕೇಶನ್ಸ್ ರಿಸೀವ್ಡ್ ಫಾರ್ ದ ಪೋಸ್ಟ್ ಆಫ್ ಮ್ಯಾನೇಜ್ಮೆಂಟ್ ಟ್ರೈನಿ ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಶನ್ ಇಂಜಿನಿಯರಿಂಗ್, ಪ್ರೊವೈಡ್ ಡೇಟಾ ಕ್ಯಾಟಗರಿ ವೈಸ್ ಆಲ್ಸೋ ಅಂತ ಕೇಳಿದ್ದಾರೆ. ಮತ್ತೆ ಟೋಟಲ್ ನಂಬರ್ ಆಫ್ ಅಪ್ಲಿಕೇಶನ್ಸ್ ರಿಸೀವ್ಡ್ ಫಾರ್ ದ ಪೋಸ್ಟ್ ಆಫ್ ಮ್ಯಾನೇಜ್ಮೆಂಟ್ ಟ್ರೈನಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಪ್ರೊವೈಡ್ ಡೇಟಾ ಕ್ಯಾಟಗರಿ ವೈಸ್ ಆಲ್ಸೋ ಅಂತ ಕೇಳಿದ್ದಾರೆ. ಮತ್ತೆ ಟೋಟಲ್ ನಂಬರ್ ಆಫ್ ಅಪ್ಲಿಕೇಶನ್ಸ್ ರಿಸೀವ್ಡ್ ಫಾರ್ ದ ಪೋಸ್ಟ್ ಆಫ್ ಮ್ಯಾನೇಜ್ಮೆಂಟ್ ಟ್ರೈನಿ ಜಿಯಾಲಜಿ ಡಿಸಿಪ್ಲಿನ್, ಪ್ರೊವೈಡ್ ಡೇಟಾ ಕ್ಯಾಟಗರಿ ವೈಸ್ ಆಲ್ಸೋ ಅಂತ ಮೆನ್ಷನ್ ಮಾಡಿದ್ದಾರೆ. ಮತ್ತೆ ಟೋಟಲ್ ನಂಬರ್ ಆಫ್ ಅಪ್ಲಿಕೇಶನ್ಸ್ ರಿಸೀವ್ಡ್ ಫಾರ್ ದ ಪೋಸ್ಟ್ ಆಫ್ ಮ್ಯಾನೇಜ್ಮೆಂಟ್ ಟ್ರೈನಿ ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್, ಪ್ರೊವೈಡ್ ಡೇಟಾ ಕ್ಯಾಟಗರಿ ವೈಸ್ ಆಲ್ಸೋ ಅಂತ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ ಟೋಟಲ್ ನಂಬರ್ ಆಫ್ ಅಪ್ಲಿಕೇಶನ್ಸ್ ರಿಸೀವ್ಡ್ ಫಾರ್ ದ ಪೋಸ್ಟ್ ಆಫ್ ಮ್ಯಾನೇಜ್ಮೆಂಟ್ ಟ್ರೈನಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಪ್ರೊವೈಡ್ ಡೇಟಾ ಕ್ಯಾಟಗರಿ ವೈಸ್ ಆಲ್ಸೋ ಅಂತ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ ಟೋಟಲ್ ನಂಬರ್ ಆಫ್ ಅಪ್ಲಿಕೇಶನ್ಸ್ ರಿಸೀವ್ಡ್ ಫಾರ್ ದ ಪೋಸ್ಟ್ ಆಫ್ ಕಂಪನಿ ಸೆಕ್ರೆಟರಿ, ಪ್ರೊವೈಡ್ ಡೇಟಾ ಕ್ಯಾಟಗರಿ ವೈಸ್ ಆಲ್ಸೋ ಅಂತ ಮೆನ್ಷನ್ ಮಾಡಿದ್ದಾರೆ. ಇನ್ನೊಂದು ಟೋಟಲ್ ನಂಬರ್ ಆಫ್ ಅಪ್ಲಿಕೇಶನ್ಸ್ ರಿಸೀವ್ಡ್ ಫಾರ್ ದ ಪೋಸ್ಟ್ ಆಫ್ ಮ್ಯಾನೇಜ್ಮೆಂಟ್ ಟ್ರೈನಿ ರಾಜಭಾಷಾ, ಪ್ರೊವೈಡ್ ಡೇಟಾ ಕ್ಯಾಟಗರಿ ವೈಸ್ ಆಲ್ಸೋ ಅಂತ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಕೊಟ್ಟಿದ್ದಾರೆ ನೋಡ್ಬೋದು. ಇಲ್ಲಿ ಗೈಸ್ ನೋಡಿ ಗೈಸ್, ಸಿವಿಲ್ ಅಲ್ಲಿ ಪೋಸ್ಟ್ ಇರೋದು ಒಟ್ಟು 178 ಪೋಸ್ಟ್ ಇದೆ. UR ಅನ್ರಿಸರ್ವ್ಡ್ ಅಂದ್ರೆ ಜನರಲ್ ಇದು ಬಂದು 72, EWS 17, SC ಬಂದು 26, ಮತ್ತೆ ST ಬಂದು 13, ಮತ್ತೆ OBC NCL ನಾನ್ ಕ್ರಿಮಿಲೆ ಬಂದು 46, ಫ್ರೆಶ್ ವೇಕೆನ್ಸೀಸ್ 174, ಮತ್ತೆ ಬ್ಯಾಕ್ಲಾಗ್ ವೇಕೆನ್ಸೀಸ್ OBC ನಾನ್ ಕ್ರಿಮಿಲೇಯರ್ 2, ಮತ್ತೆ ST ಇದು 2. ಓಕೆನಾ, ಟೋಟಲ್ ಬಂದು 4. ಟೋಟಲ್ 178 ವೇಕೆನ್ಸೀಸ್ ಇದಾವೆ ಗೈಸ್. ಓಕೆನಾ, ಅದರಲ್ಲಿ ಅದಕ್ಕೆ ಹಾಕಿರೋದು ಗೈಸ್ ಇದು 48,414 ಜನ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಎಲೆಕ್ಟ್ರಿಕಲ್ ನೋಡೋದಾದ್ರೆ ಇಲ್ಲಿ ಬಂದು 91 ವೇಕೆನ್ಸಿ ಅನ್ರಿಸರ್ವ್ಡ್ ಇದೆ. EWS ಬಂದು 22 ಇದೆ, SC ಬಂದು 33 ಇದೆ, ST ಬಂದು 16 ಇದೆ, OBC NCL ಬಂದು 59 ಇದೆ, ಫ್ರೆಶ್ ವೇಕೆನ್ಸೀಸ್ 221 ಇದೆ. ಯಾವುದೇ ಬ್ಯಾಕ್ಲಾಗ್ ವೇಕೆನ್ಸೀಸ್ ಇರಲಿಲ್ಲ. ಟೋಟಲ್ ನಮ್ ವೇಕೆನ್ಸೀಸ್ ಇನ್ಕ್ಲೂಡಿಂಗ್ ಬ್ಯಾಕ್ಲಾಗ್ ಬಂದು 221 ಇದೆ. ಓಕೆನಾ, ಇದಕ್ಕೆ ಅಪ್ಲೈ ಮಾಡಿರೋದು ಎಷ್ಟು ಹೇಳಿ 38,255 ಜನ. ಓಕೆನಾ, ನೆಕ್ಸ್ಟ್ ಬಂದು ಮೆಕ್ಯಾನಿಕಲ್ ನೋಡೋದಾದ್ರೆ ಇಲ್ಲಿ ಮೆಕ್ಯಾನಿಕಲ್ ನೋಡಿ ಅನ್ರಿಸರ್ವ್ಡ್ ಬಂದು 61 ಇದೆ ಅಂದ್ರೆ ಜನರಲ್, EWS 14, SC ಬಂದು 21 ಇದೆ, ST ಬಂದು 10 ಇದೆ, OBC ನಾನ್ ಕ್ರೀಮಿ ಲೇಯರ್ ಇದು ಬಂದು 39 ಇದೆ. ಟೋಟಲ್ ಫ್ರೆಶ್ ವೇಕೆನ್ಸೀಸ್ ಬಂದು 145 ಇದೆ. ಬ್ಯಾಕ್ಲಾಗ್ ವೇಕೆನ್ಸೀಸ್ ಯಾವುದೇ ಇಲ್ಲ. ಟೋಟಲ್ ವೇಕೆನ್ಸೀಸ್ ಇನ್ಕ್ಲೂಡಿಂಗ್ ಬ್ಯಾಕ್ಲಾಗ್ ಬಂದು 145 ವೇಕೆನ್ಸೀಸ್ ಇದೆ ಗೈಸ್. ಓಕೆನಾ, ಇದಕ್ಕೆ ಅಪ್ಲೈ ಮಾಡಿರೋದು ಎಷ್ಟು ಹೇಳಿ 38,778 ಜನ. ನೆಕ್ಸ್ಟ್ ಸಿಸ್ಟಮ್ ನ ನೋಡೋಣ. ಓಕೆನಾ, ಇಲ್ಲಿ ಬಂದು ಸಿಸ್ಟಮ್ ಅಲ್ಲಿ ನೋಡಿ, ಇಲ್ಲಿ ಜನರಲ್ ಅಥವಾ ಅನ್ರಿಸರ್ವ್ಡ್ ಬಂದು 19 ಪೋಸ್ಟ್ ಇದೆ, EWS 4 ಇದೆ, SC ಬಂದು 6 ಇದೆ, ಮತ್ತೆ ST ಬಂದು 3 ಇದೆ, ಮತ್ತೆ OBC ನಾನ್ ಕ್ರೀಮಿ ಲೇಯರ್ ಬಂದು 11 ಇದೆ. ಫ್ರೆಶ್ ವೇಕೆನ್ಸೀಸ್ 43 ಇದೆ. ಟೋಟಲ್ ವೇಕೆನ್ಸೀಸ್ ಇನ್ಕ್ಲೂಡಿಂಗ್ ಬ್ಯಾಕ್ಲಾಗ್ ಸಹ 43 ಇದೆ. ಯಾವುದೇ ಬ್ಯಾಕ್ಲಾಗ್ ವೇಕೆನ್ಸೀಸ್ ಇಲ್ಲ ಗೈಸ್. ಓಕೆನಾ, ಇದಕ್ಕೆ ಹಾಕಿರೋದು ಬಂದು 42,678 ಜನ. ಇನ್ನು ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಲಿಕಮ್ಯುನಿಕೇಶನ್ ENT ಇರೋದ್ ನೋಡೋದಾದ್ರೆ ಇಲ್ಲಿ ಇದು ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಜನರಲ್ ಆರ್ ಅನ್ರಿಸರ್ವ್ಡ್ ಬಂದು 15 ವೇಕೆನ್ಸೀಸ್ ಇದೆ, EWS ಬಂದು 3 ಇದೆ, SC ಬಂದು 5 ಇದೆ, ST ಬಂದು 2 ಇದೆ, OBC ನಾನ್ ಕ್ರೀಮಿ ಲೇಯರ್ ಬಂದು 10 ಇದೆ. ಟೋಟಲ್ 38 ಇದೆ. ಯಾವುದೇ ಬ್ಯಾಕ್ಲಾಗ್ ವೇಕೆನ್ಸೀಸ್ ಇಲ್ಲ. ಟೋಟಲ್ 38 ಪೋಸ್ಟ್ ಗಳಿದಾವೆ ಗೈಸ್. ಇದಕ್ಕೆ ಹಾಕಿರೋದು ಬಂದು 17,429 ಜನ ಹಾಕಿದ್ದಾರೆ. ನೆಕ್ಸ್ಟ್ ಇದು ಬಂದು IE ಇದ್ರದ್ದು ನೋಡೋದಾದ್ರೆ IE ಅಂದ್ರೆ ಇಂಡಸ್ಟ್ರಿಯಲ್ ಇಂಜಿನಿಯರಿಂಗು ಇದಿರೋದು ಗುರು
ಅನ್ರಿಸರ್ವ್ಡ್ ಬಂದು 4 ಪೋಸ್ಟ್ ಇದೆ ಸರಿನಾ. ಅಂದ್ರೆ ಬ್ಯಾಕ್ಲಾಗ್ ವೇಕೆನ್ಸೀಸ್ ಎಸ್ಟಿ 2 ಇದೆ, ಎಸ್ಟಿ ಒಂದಿದೆ, ಒಬಿಸಿ ನಾನ್ ಕ್ರೀಮಿ ಲೇಯರ್ದು 4 ಇದೆ. ಟೋಟಲ್ ಬ್ಯಾಕ್ಲಾಗ್ ವೇಕೆನ್ಸೀಸ್ 7 ಇದೆ. ಟೋಟಲ್ ಬಂದು 11 ವೇಕೆನ್ಸೀಸ್ ಇದೆ ಆಯ್ತಾ. ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಇದಕ್ಕೆ ಬಂದು 837 ಜನ ಅಷ್ಟೇ ಹಾಕಿರೋದು. ಇದೇ ಲೆಕ್ಕದಲ್ಲಿ ಸ್ವಲ್ಪ ಕಾಂಪಿಟೇಷನ್ ಕಡಿಮೆ ಇದೆ ಅಂತ ಅನಿಸ್ತಾ ಇದೆ ನೋಡಿದ್ರೆ. ಇದು ಮತ್ತೆ CS ಅಂತ ಇದೆಯಲ್ಲ ಅದು CS ಇವಾಗ ನೋಡಿದರೆ CS ಅಂದ್ರೆ ಗೈಸ್ ಕಂಪನಿ ಸೆಕ್ರೆಟರಿ. ಇದು ಬಂದು ಅನ್ರಿಸರ್ವ್ಡ್ ಬಂದು 3 ಇದೆ. ನೆಕ್ಸ್ಟ್ ಈ ಕಡೆದು SC ಕ್ಯಾಟಗರಿಗೆ ಬಂದು 1 ಪೋಸ್ಟ್ ಇದೆ. ಟೋಟಲ್ 4 ಪೋಸ್ಟ್ ಇದೆ. ಯಾವುದೇ ಬ್ಯಾಕ್ಲಾಗ್ ವೇಕೆನ್ಸೀಸ್ ಇಲ್ಲ. ಟೋಟಲ್ ನಂಬರ್ ಆಫ್ ವೇಕೆನ್ಸೀಸ್ ಬಂದು 4 ಇದೆ ಗೈಸ್. ಇದಕ್ಕೆ ಟೋಟಲ್ ಆಗಿ 285 ಜನ ಅಪ್ಲೈ ಮಾಡಿದ್ದಾರೆ. ಇನ್ನು ಹಿಂದಿದು ನೋಡೋದಾದ್ರೆ ಹಿಂದಿದು ಸಹ ಇಲ್ಲೇ ಇರ್ಬೋದು. ರೈಟ್ ಹಿಂದಿದ್ದು ಇಲ್ಲಿದೆ. ಇಲ್ಲಿ ಬಂದು ಇದು ಜನರಲ್ ಅನ್ರಿಸರ್ವ್ಡ್ ಬಂದು 3 ಪೋಸ್ಟ್ ಇದೆ. ಮತ್ತೆ ಒಬಿಸಿ ನಾನ್ ಕ್ರೀಮಿ ಲೇಯರ್ ಬಂದು 1 ಪೋಸ್ಟ್ ಇದೆ. ಒಟ್ಟು 4 ಪೋಸ್ಟ್ ಇದೆ. ಒಂದು ಎಸ್ಟಿದು ಒಂದು ವೇಕೆಂಟ್ ಪೋಸ್ಟ್ ಇದೆ. ಒಟ್ಟು 5 ಪೋಸ್ಟ್ ಗಳಿದಾವೆ ಗೈಸ್ ಸರಿನಾ. ಇದಕ್ಕೆ ಹಾಕಿರೋದು ಬಂದು 855 ಜನ ಹಾಕಿದ್ದಾರೆ. ನೆಕ್ಸ್ಟ್ ಜಿಯಾಲಜಿ ನೋಡೋದಾದ್ರೆ ಜಿಯಾಲಜಿ ಬಂದು ಅನ್ರಿಸರ್ವ್ಡ್ ಬಂದು 7 ಇದೆ. ಮತ್ತೆ EWS ಬಂದು 1 ಇದೆ, SC ಬಂದು 2 ಇದೆ, ST ಬಂದು 1 ಇದೆ, OBC ನಾನ್ ಕ್ರೀಮಿ ಲೇಯರ್ 3 ಇದೆ. ಟೋಟಲ್ 14 ವೇಕೆನ್ಸೀಸ್ ಇದೆ. ಬ್ಯಾಕ್ಲಾಗ್ ವೇಕೆನ್ಸೀಸ್ 1 ಇದೆ. ಟೋಟಲ್ ಎಲ್ಲ ಇನ್ಕ್ಲೂಡ್ ಮಾಡಿದಾಗ 15 ವೇಕೆನ್ಸೀಸ್ ಆಗತ್ತೆ ಸರಿನಾ. ಇದು ಬಂದು ಫ್ರೆಶ್ ವೇಕೆನ್ಸೀಸ್ 14, ಬ್ಯಾಕ್ಲಾಗ್ ವೇಕೆನ್ಸೀಸ್ ಒಂದು, ಟೋಟಲ್ 15 ವೇಕೆನ್ಸೀಸ್ ಆಗತ್ತೆ. ಜಿಯಾಲಜಿಗೆ 6108 ಜನ ಹಾಕಿದ್ದಾರೆ. ಓಕೆನಾ. ಇಲ್ಲಿ ಟೋಟಲ್ ಅಪ್ಲೈ ಮಾಡಿರೋದು ಬಂದು 1,93,639 ಜನ ಅಪ್ಲೈ ಮಾಡಿದ್ದಾರೆ. The category wise application status cannot be provided at this point as the recruitment process still underway ಅಂತ ಮೆನ್ಷನ್ ಮಾಡಿದ್ದಾರೆ. ಆನಂತರ ಇಲ್ಲಿ disclosure of such information at this stage may interfere with ongoing recruitment process. Accordingly, the information is exempt from disclosure under section 8(1)(h) of the Right to Information Act 2005, which exempts information the disclosure of which would impede ongoing process ಅಂತ ಮೆನ್ಷನ್ ಮಾಡಿದ್ದಾರೆ. The requested information, if otherwise disclosable under the act, may be sought after the recruitment process has been concluded ಅಂತ ಮೆನ್ಷನ್ ಮಾಡಿದ್ದಾರೆ. ಇವಾಗ ನಿಮ್ಗೆ ಗೊತ್ತಾಯ್ತು ಅನ್ಸುತ್ತೆ ಎಷ್ಟು ಜನ ಅಪ್ಲೈ ಮಾಡಿದ್ರು ಅಂತ. ಇವೆಲ್ಲ ಡಿಸಿಪ್ಲಿನಿಂಗು ಮತ್ತೆ ಎಷ್ಟು ಕಾಂಪಿಟೇಷನ್ ಇದೆ ಅಂತ ನಿಮ್ಗೆ ಈ ಒಂದು ವಿಡಿಯೋ ನೋಡಿದ್ಮೇಲೆ ಗೊತ್ತಾಗಿದೆ ಅಂತ ಅನ್ಕೊಂಡಿದೀನಿ. ಈ ಒಂದು ವಿಡಿಯೋ ನಿಮ್ಗೆ ಹೆಲ್ಪ್ ಆಗಿದೆ ಒಂದೇ ಒಂದು ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದವ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಗೈಸ್. ಓಕೆನಾ. ಅಷ್ಟೇ ಗೈಸ್, ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಜೈ ಹಿಂದ್, ವಂದೇ ಮಾತರಂ.